ಈ ಮೈಂಡ್ ಅನ್ನೋದು ಕೋತಿ ಅಂತ ಹೇಳ್ತಾರೆ. ಒಂದು ಕಡೆ ಕೂರಲ್ಲ, ಒಂದು ಕಡೆ ನಿಲ್ಲೋದಿಲ್ಲ ಅಂತ. ಯಾರೋ ಒಬ್ಬರು ಇವತ್ತಿನಿಂದ ಧ್ಯಾನ ಶುರು ಮಾಡಿದ್ರು, ನಾಳೆ ಒಂದಿನ ಸ್ಕಿಪ್ ಮಾಡಬೇಕು ಅಂತ ಅನಿಸುತ್ತೆ. ನಾಳೆ ಒಂದಿನ ಸ್ಕಿಪ್ ಮಾಡಿ, ನಾಡಿದ್ದು ಒಂದಿನ ಸ್ಕಿಪ್ ಮಾಡಿ, ಮುಂದಿನ ವಾರದಿಂದ ಶುರು ಮಾಡಿಬಿಡೋಣ ಅಂತ ಅನಿಸುತ್ತೆ. ಹೌ ಟು ಕಂಟ್ರೋಲ್ ಅವರ್ ಮೈಂಡ್, ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದು ವಿದ್ಯಾರ್ಥಿಗಳಿಗೂ ಹೌದು, ಅಥವಾ ಹೂ ಎವರ್ ಇಟ್ ಇಸ್. ಅಂದರೆ ಒಂದು ಸ್ಟ್ರೆಸ್ಫುಲ್ ಲೈಫಲ್ಲಿ ಹೋಗ್ತಿದ್ದಾರೆ ಅಥವಾ ಓಡ್ತಿದ್ದಾರೆ ಅವ್ರ ಜೀವನದಲ್ಲಿ ಅಂದಾಗ ಎಲ್ಲರೂ ಫೇಸ್ ಮಾಡೋದು. ಯಾವ ಫೋಕಸ್ಡ್ ಇರೋರು ಡೆಫಿನೆಟ್ಲಿ ಫೋಕಸ್ ಇದ್ದೇ ಇರ್ತಾರೆ. ಆದರೆ ಒಂದು ಹೊಸತನ ಕಲಿಬೇಕು ಅಂದರು ಅಥವಾ ಒಂದು ಕೆಟ್ಟ ಚಟಾನ್ ಬಿಡಬೇಕು ಅಂತಂದರೂ ಮೈಂಡ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೇಳೋದಲ್ಲ, ಈ ಸ್ಕಿಪ್ ಜಿಮ್ಗೆ ಹೋಗ್ತಾರೆ, ಒಂದಿನ ಹೋಗ್ತಾರೆ, ಎರಡನೇ ದಿನ ಇವತ್ತೊಂದಿನ ಅಲ್ಲಿ ಟೇಕ್ ಅ ಸ್ಮಾಲ್ ಬ್ರೇಕ್ ಅಂತಾರೆ, ಒಂದು ವಾರ ಹೋಗೋದೇ ಇಲ್ಲ. ಧ್ಯಾನ ವಿಷಯದಲ್ಲೂ ಹಾಗೆ ಬಹಳಷ್ಟು ಜನ ನಿರ್ಲಕ್ಷ್ಯ ಮಾಡ್ತಾರೆ. ಕೆಲವ್ರು ಸಾಧಿಸ್ತಾರೆ, ಕೆಲವ್ರು ನಿರ್ಲಕ್ಷ್ಯ ಮಾಡ್ತಾರೆ. ಹೌ ಟು ಕಂಟ್ರೋಲ್ ಇಟ್? ಆ್ಯಕ್ಚುಲಿ ಸುಮಾರು ಜನ ಅಬ್ಸರ್ವ್ ಮಾಡಿದರೆ ಒಂದು ಮೆಡಿಸಿನ್ ತೊಗೊಳ್ಳೋದು ತುಂಬ ಈಸಿ ಕೂತ್ಕೊಂಡು ಧ್ಯಾನ ಮಾಡೋದಕ್ಕಿಂತ. ಸೊ ಒಂದು ಟ್ಯಾಬ್ಲೆಟ್ ತಾನೇ 2 ಸತಿ 3 ಸತಿ ಅವರು ಮುಳುಗ್ಬಿಡೋದು ತುಂಬ ಈಸಿ ಕೂತ್ಕೊಂಡು ಧ್ಯಾನ ಮಾಡೋದಕ್ಕಿಂತ ಅಥವಾ ಯೋಗ ಮಾಡೋದಕ್ಕಿಂತ. ಬಟ್ ಅದ್ರ ಇಂಪ್ಯಾಕ್ಟು ಟೆಂಪರರಿ ಇರುತ್ತೆ. ಓಕೆ, ಆಮೇಲೆ ಅದ್ರದ್ದು ಸೈಡ್ ಎಫೆಕ್ಟು ಇರುತ್ತೆ. ಸೊ ನಮ್ಮ ಬಾಡಿನ, ನಮ್ಮ ಮೈಂಡ್ನ ನಾವು ಹೇಳಿದ ಪ್ರಕಾರ ಅದು ನಡ್ಸ್ಕೊಂಡು ಹೋಗೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಅಲ್ವಾ? ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಸಿಗಲಿಲ್ಲ ಅಂದರೆ ನಾವು, ಅಂದರೆ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರೆ, ವರ್ಕ್ ಪ್ಲೇಸ್ಗೆ ಹೋದರೆ ನಮ್ಮ ಕೆಳಗಡೆ ಸಬಾರ್ಡಿನೇಟ್ಸ್ ಇರ್ತಾರೆ, ಜನ ಜೊತೆ ಕೆಲಸ ಮಾಡಬೇಕು. ನಮ್ಮನ್ನು ನಾವೇ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ, ನಮ್ಮ ಮೈಂಡ್ ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಬಾಡಿ ನನ್ನ ಮಾತು ಕೇಳ್ತಾ ಇಲ್ಲ ಅಂದರೆ ಔಟ್ಸೈಡ್ ವರ್ಲ್ಡ್ ನಮ್ಮ ಮಾತು ಕೇಳೋದೇ ಇಲ್ಲ. ಸೊ ನಮ್ಮ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಕೊಂಡು ಆ ಕಮಿಟ್ಮೆಂಟ್ ನಮಗೆ ನಾವು ಕೊಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಆಮೇಲೆ ಈ ಇನ್ವೆಸ್ಟ್ಮೆಂಟ್ ಏನಂದರೆ, ಈಗ ನಾವು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತೀವಿ ದುಡ್ಡು, ಅದು ಇಂಟ್ರೆಸ್ಟ್ ಅಕ್ಯುಮುಲೇಟ್ ಆಗಿ ಒಂದು ದೊಡ್ಡ ಅಮೌಂಟ್ ಬರುತ್ತೆ ಆಫ್ಟರ್ ಸರ್ಟನ್ ಪೀರಿಯಡ್, ಅಲ್ವಾ? ಅದಕ್ಕೆ ತಾನೇ ನಾವು ಇನ್ವೆಸ್ಟ್ಮೆಂಟ್ಗೆ ಹೋಗೋದು. ಅದೇ ಥರ ನಮ್ಮ ಸೆಲ್ಫ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು 2 ರೀತಿ ನೋಡಬಹುದು. ನೀವು ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳನ್ನು ಇನ್ವೆಸ್ಟ್ ಮಾಡ್ತಾ ಹೋದರೆ ಜೀವನಕ್ಕೆ, ಅದು ನಿಮಗೆ ವಾಪಸ್ ಬ್ಯಾಂಕ್ ಬ್ಯಾಲೆನ್ಸ್ ಬಡ್ಡಿ ಸಮೇತ ಬರುತ್ತೆ, ಹಾಗೆ ಬಡಿಯುತ್ತೆ. ಇನ್ನೊಂದು ಸೇವಿಂಗ್, ಒಳ್ಳೆ ರೀತಿ ಸೇವಿಂಗ್ ಅಂದರೆ ಒಳ್ಳೆ ಅಭ್ಯಾಸಗಳು, ಒಳ್ಳೆ ಜೀವನ ಶೈಲಿ, ಒಳ್ಳೆ ಗೆಳೆಯರ ಸಂಘ, ಇದನ್ನು ಮಾಡ್ತಾ ಹೋದರೆ ಅದರ ಪಾಸಿಟಿವ್ ಇಂಪ್ಯಾಕ್ಟು ಕೂಡ ನಿಮಗೆ ಇದೇ ಇರುತ್ತೆ. ಅಂದರೆ ಎಲ್ಲರಿಗೂ ಲೈಫ್ ಅನ್ನೋದು ಲಿಮಿಟೆಡ್ ಟೈಮ್ ಸ್ಪ್ಯಾನ್, ಅಲ್ವಾ? 60 years 70 years 80 years ವಾಟ್ ಎವರ್, ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಅದು ಅನ್ಲಿಮಿಟೆಡ್ ಅಲ್ಲ, ಲಿಮಿಟೆಡ್ ಟೈಮ್. ಆ ಲಿಮಿಟೆಡ್ ಟೈಮಲ್ಲಿ ಆ ಟೈಮ್ ಆದಮೇಲೆ ಅಯ್ಯಯ್ಯೋ ನಾನು ಆ ರೀತಿ ಇರಬೇಕಾಗಿತ್ತು, ಆವಾಗಲೇ ಮಾಡ್ಕೋಬೇಕಾಗಿತ್ತು ಅನ್ನೋದಕ್ಕಿಂತ ಅರ್ಲಿಯಾಗೇ ಶುರು ಮಾಡೋಣ. ಬಿಕಾಸ್ ಇದು ಎಲ್ಲರಿಗೂ ಗೊತ್ತು, ಇದು ನನಗೆ ಗೊತ್ತಿಲ್ಲ ಅದಕ್ಕೆ ಹಿಂಗಾಗಿದ್ದೀನಿ ಅಂತ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಗೊತ್ತು. ಈಗ ಪ್ರೀವಿಯಸ್ಲಿ 60-70 yearsಗೆ ಬರೋದು ಡಿಸೀಸಸ್ಸು ಎಲ್ಲ ಈಗ 30-40ಗೆ ಶುರು ಆಗ್ತಾ ಇದೆ. ಬಿಕಾಸ್ ನಮ್ಮ ಲೈಫ್ ಸ್ಟೈಲೇ ಡಿಸೈಡ್ ಮಾಡ್ತಾ ಇದೆ, ಅದೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಈಗ ನಾವು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ಕೋತೀವಲ್ವ, ಅದೇ ಥರ ನಮಗೆ ವಯಸ್ಸಾಗ್ತಾ ಹೋದರೆ ಆ ಟೈಮಿಗೆ ನಾವು ನಮ್ಮ ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು, ನನ್ನ ಲೈಫ್ನ ಹೆಂಗೆ ಇಟ್ಕೋಬೇಕು ಅನ್ನೋದು ಅದು ಇಂಡಿವಿಜುವಲಿ ನಾವು ಯೋಚಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳೋದು. ಆ್ಯಸ್ ಯು ರೈಟ್ಲಿ ಸೆಡ್, ಇನ್ವೆಸ್ಟ್ಮೆಂಟ್ ಇನ್ ಎನಿಥಿಂಗ್ leads to results in the same thing. Correct. Right? Positive or negative up to us ಅಷ್ಟೇನೆ. So better it is, why to choose the negative option, right? ಗೊತ್ತಾಗಿ ಆ ಕಡೆ ಹೋಗೋದೇನಕ್ಕೆ? But it is a little easier one, of course. But it is instant ಆಗಿ ಅದರಿಂದ ಪ್ಲೆಷರ್ ಬರುತ್ತೆ. ಬಟ್ ಅದು ಪರ್ಮನೆಂಟ್ ಅಲ್ಲ. ಆ್ಯಂಡ್ ಅದರಿಂದ ರಿಪರ್ಕಷನ್ಸ್ ಇರುತ್ತೆ, ನಾವು ಅದರಿಂದ ಆಗಿರೋದು ಎಲ್ಲ ಫೇಸ್ ಮಾಡಲೇಬೇಕು, ಅಲ್ವಾ? ಸೊ ಬಟ್ ಅಂದರೆ ಬಿಫೋರ್ ಏನೋ ಆಗಿ ಆವಾಗ ರಿಯಲೈಸ್ ಆಗೋದಕ್ಕಿಂತ ಮೊದಲೇ ನಾವು ರಿಯಲೈಸ್ ಮಾಡ್ಕೊಂಡು ಹೋದರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಅಂದರೆ ನಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ವಾಟ್ ಆರ್ ದ ಲೈಫ್ ರೂಲ್ಸ್? ಜೀವನಕ್ಕೆ ಧ್ಯೇಯ ಅಂತ ಏನಿರಬೇಕು? ಬಿಗ್ ಕ್ವೆಶ್ಚನ್ ಇದು, ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಇದ್ದೇ ಇರುತ್ತೆ. ಬಟ್ ಎಲ್ಲದರ ನಡುವೆ ಜೀವನದಲ್ಲಿ ಏನಿರಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಮನಿ ಇದೆಲ್ಲ ಬಿಟ್ಬಿಡಿ, ಲೈಫಿಗೆ ಏನು ಬೇಕು? ಲೈಫಿಗೆ ಏನು ಬೇಕು ಅಂದರೆ ಲೈಫೇ ಬೇಕು. ಅಗೇನ್ ವಾಪಸ್ ಅಲ್ಲಿಗೆ ನೋ, ಬಿಕಾಸ್ ಲೈಫ್ ಬಿಟ್ಟು ಏನೂ ಇಲ್ಲ. ಅಗೇನ್ ಟಾಕಿಂಗ್ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್ ಆಫ್ ಲಿವಿಂಗ್ ಫಾರ್ ದೀಸ್ 4 decades ಆಫ್ ಮೈ ಲೈಫ್, ಆರ್ with the practices and with being a volunteer of Visha Foundation, there is nothing important to life. ಲೈಫ್ ಬಿಟ್ಟು ಲೈಫ್ಗೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಸೊ ಇರೋದು ಒಂದೇ ಲೈಫ್. ಇರೋದು ಒಂದೇ ಲೈಫ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ. ಆ್ಯಂಡ್ ಇನ್ನೊಂದು, ಅದು ಆ್ಯಸ್ ಐ ಸೆಡ್ ಬಿಫೋರ್, ನಮ್ಮೊಬ್ಬರದೇ ಅಲ್ಲ,
ಇದು ನಾವು ನಮ್ಮ ಫ್ಯಾಮಿಲಿ, ನಮ್ಮ ಸೊಸೈಟಿ, ನೇಷನು ಎಲ್ಲದಕ್ಕೂ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಈಗ ಒಂದು ಒಳ್ಳೆ ಸೊಸೈಟಿ ಕ್ರಿಯೇಟ್ ಮಾಡಬೇಕು ಅಂದರೆ ಅದರಲ್ಲಿ ನಂದು ರೋಲ್ ಇದೆ, ನಾನು ಪ್ಲೇ ಮಾಡಬೇಕು. ಯಾಕಂದರೆ ಸೊಸೈಟಿಯಿಂದ ನಾನು ನನ್ನ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ನನ್ನಿಂದ ಸೊಸೈಟಿ ಬಿಲ್ಡಪ್ ಆಗ್ತಾ ಇದೆ. ಸೊ ಅದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ, ಅದು ನೀವು ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ಕೊಳ್ಳಿ, ಅಥವಾ ಎಜುಕೇಷನ್ ಸಿಸ್ಟಮ್ ಅಂದ್ಕೊಳ್ಳಿ, ಸೊಸೈಟಲ್ ಕಲ್ಚರ್ ಅಂತ ಅಂದ್ಕೊಳ್ಳಿ, ನಾನು ವೆರಿ ಇಂಪಾರ್ಟೆಂಟ್ ಆಗಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅದು ಬಿಲ್ಡ್ ಆಗೋದಕ್ಕೆ, ರೈಟ್? ಸೊ ಇಟ್ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ದ್ಯಾಟ್ ನಥಿಂಗ್ ಮ್ಯಾಟರ್ಸ್ ಅಪಾರ್ಟ್ ಫ್ರಮ್, ಬಿಕಾಸ್ ನಾವು ಆಲ್ ದೀಸ್ ಲಕ್ಸುರೀಸ್ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ವೆರೈಟೀಸ್ ಆಫ್ ಫುಡ್, ವೆರೈಟೀಸ್ ಆಫ್ ಕ್ಲೋತಿಂಗ್ ಆದರೂ ಆಗಲಿ, ಅವ್ರ ಕಂಫರ್ಟಬಲ್ ಹೋಮ್ಸ್ ಆದರೂ ಆಗಲಿ, ಇದು ಎಲ್ಲ ಏನಕ್ಕೆ ಆಗ್ತಾ ಇದೆ ಅಂದರೆ ಫಸ್ಟ್ ಆಫ್ ಆಲ್ ವಿ ಆರ್ ಅಲೈವ್ ಅಲ್ವಾ? ನಮ್ಮ ಒಳಗಡೆ ಲೈಫ್ ಇದೆ, ಅದಕ್ಕೇನು ಇದೆಲ್ಲ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇದೆ. ಲೈಫೇ ಇಲ್ಲ ಅಂದರೆ ಇದೆಲ್ಲ ಏನು ಉಪಯೋಗ, ಏನೂ ಅದರಿಂದ ಯೂಸೇ ಇಲ್ಲ. ಓಕೆ, ಲೈಫ್ ನನ್ನದು ಹೆಲ್ದಿ ಇದೆ ಅಥವಾ ಅನ್ಹೆಲ್ದಿ ಇದೆ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ ಅಂತ ಕಂಡುಕೊಳ್ಳೋದು ಹೇಗೆ? ಸೆಲ್ಫ್ ಏನು ಹೇಳ್ತಾರೆ, ಟೆಸ್ಟ್ ಹೇಗೆ? ಯುವರ್ ಲೈಫ್ ಇಟ್ ಸೆಲ್ಫ್ ಸ್ಪೀಕ್ಸ್. ಓಕೆ, ಗಿವ್ ಮಿ ಸಮ್ ಎಕ್ಸಾಂಪಲ್ಸ್. ನನಗೆ ಒಂದು ಥರ ಫುಡ್ ಅಂದರೆ ಫುಡ್ ಸೂಟ್ ಆಗಲ್ಲ ನನಗೆ ಬಾಡಿಗೆ. ಇಟ್ಸ್ ನಾಟ್ ಅಬೌಟ್ ನನಗೆ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಅಲ್ಲ, ನನಗೆ ಸೂಟ್ ಆಗಲ್ಲ. ಬಟ್ ಅದು ತಿಂದಾದಮೇಲೆ ಐ ಹ್ಯಾವ್ ಟು ಫೇಸ್ ಇಟ್. ಇಂಡೈಜೆಷನ್ ಆಗ್ಬೋದು, ಅಥವಾ ಅದರಿಂದ ಏನೋ ಐ ವಿಲ್ ಫಾಲ್ ಸಿಕ್, ರೈಟ್? ಸೊ ಅದು ಲೈವ್ ಎಕ್ಸಾಂಪಲ್. ಸಮಥಿಂಗ್ ವಿಚ್ ಯು ಆರ್ ನಾಟ್ ರೆಡಿ ಫಾರ್, ನೀವು ರೆಡಿಯಾಗಿಲ್ಲ ತಿನ್ನೋದಕ್ಕೆ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ, ಬಟ್ ಅದು ತಿಂದೆ. ಸೊ ಅದರಿಂದ ಎಫೆಕ್ಟ್ಸ್ ನಾನು ಅನುಭವಿಸಲೇಬೇಕು. ಸಿಂಪಲ್ ಇಸ್ ದ ಡೈಲಿ ಫುಡ್ಡಿಂದ. ಆರ್ ಒಂಥರ ಥಾಟ್, ಈ ಥರ ಥಾಟ್ಸ್ ಬರ್ತಾ ಇದೆ ಅಂತ ನಾನು ಅಬ್ಸರ್ವ್ ಆಗಿದ್ರೆ, ಅಂದರೆ ಕೆಲವು ಸತಿ ಏನಾಗುತ್ತೆ ನಮ್ಗೆ ಗೊತ್ತು, ಕೆಲವು ಸತಿ ಅಲ್ಲ ಸುಮಾರು ಸತಿ ನಮ್ಮ ಮೈಂಡ್ಗೆ ಏನೇನು ಥಾಟ್ಸ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತು, ಅಬ್ಸರ್ವೆಂಟ್ ಆಗಿರ್ತೀವಿ. ಬಟ್ ಅದು ನಾವು ಕಂಪಲ್ಸಿವ್ ಆಗಿ ತೊಗೊಂಡ್ಬಿಡ್ತೀವಿ, ಅದು ಅಡ್ರೆಸ್ ಮಾಡಿ ಸ್ಟಾಪ್ ಮಾಡಲ್ಲ ಅಲ್ಲಿಗೆ. ಸೊ ಅದ್ರ ರಿಪರ್ಕಷನ್ ಏನಂದರೆ, ಮೇ ಬಿ ನಾವು ಒಂದು ಇರಿಟೇಷನ್ ತೋರಿಸ್ತೀವಿ, ಫ್ರಸ್ಟ್ರೇಷನ್ ತೋರಿಸ್ತೀವಿ, ಅದರಿಂದ ಬೇರೆಯವ್ರಿಗೆ ಪಾಪ ಅವ್ರದ್ದು ಇಂಪ್ಯಾಕ್ಟ್ ಆಗುತ್ತೆ, ರಿಲೇಷನ್ ಸ್ಪಾಯ್ಲ್ ಆಗುತ್ತೆ. ಸೊ ಅದು ತುಂಬ ಟೈಮ್ ತೊಗೊಳ್ಳಲ್ಲ. ನಮ್ಮ ಆ್ಯಕ್ಷನ್ಗೆ ರಿಯಾಕ್ಷನ್ಸು ಆ್ಯಂಡ್ ಔಟ್ಕಮ್ಸು ತುಂಬ ಟೈಮ್ ಏನೂ ತೊಗೊಳ್ಳಲ್ಲ. ಬಟ್ ಅದು ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಮೈನರ್ ಲೆವೆಲಲ್ಲಿ ಆಗೋದು ನಾವು ಮೇಜರ್ಗೆ ಪುಷ್ ಮಾಡಿಕೊಂಡು ಮೇಜರ್ ಇನ್ಸಿಡೆಂಟ್ಸ್ ಆಗುತ್ತೆ. ಬಟ್ ನಾವು ಅಬ್ಸರ್ವೆಂಟ್ ಆಗಿದ್ರೆ ಏನಾಗುತ್ತೆ, ಮೈನರಿಂದನೇ ನಾವು ಫಿಕ್ಸ್ ಮಾಡ್ಕೋಬೋದು ಅದು. ಸೊ ಜೀವನದ ಏನೇನು ಕಷ್ಟಗಳಿವೆ ಅಥವಾ ಈ ಸ್ಟ್ರೆಸ್ ಏನಿದೆ ಅದು ಧ್ಯಾನದಿಂದ ಆರಾಮ್ಸೆ ಆಚೆ ಬರಬಹುದು. ಧ್ಯಾನದ ಜೊತೆಗೆ ಫಾಲೋ ಮಾಡಬೇಕಾಗಿರೋ ಯಾವುದಾದ್ರೂ ಸೂತ್ರಗಳಿದೆಯಾ ಜೀವನದಲ್ಲಿ ಎವ್ರಿ ಡೇ? ಓಕೆ, ಅಂದರೆ ಧ್ಯಾನ ಮಾಡ್ತಿದ್ದೀನಿ ನಾನು, ಅದರ ಜೊತೆಗೆ ಏನಾದರೂ ಫಾಲೋ ಮಾಡಬೇಕಾಗಿರೋದೇನಾದರೂ ಇದೆಯಾ? ಆ್ಯಕ್ಚುಲಿ ಏನಂದರೆ, ನಾವು ಧ್ಯಾನ ಅಭ್ಯಾಸ ಮಾಡಿ ನಮಗೆ ಅದು ಅಡ್ಜಸ್ಟ್ ಆಗಿದೆ, ನಾನು ಈಸಿಯಾಗಿ ಮೆಡಿಟೇಟಿವ್ ಸ್ಟೇಟ್ಸ್ಗೆ ಹೋಗ್ತೀನಿ ಅಂದರೆ, ಅದ್ರ ಜೊತೆಗೆ ಲೈಫಲ್ಲಿ ಎವ್ರಿಥಿಂಗ್ ಫಾಲ್ಸ್ ಇನ್ ಟು ಪ್ಲೇಸ್ ಆನ್ ಇಟ್ಸ್ ಓನ್. Okay. Why? Because when I took the example of the kriya that I do every day. So when I do my kriya, I mean, personally speaking, to tell you a bit about me, I'm a full-time employee and a mother of 2. ಆಮೇಲೆ ನನಗೂ ಅಕಾಡೆಮಿಕ್ಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ರಿಸರ್ಚಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೀನಿ. ಆಮೇಲೆ ವೆರಿ ಆ್ಯಕ್ಟಿವ್ ಈಶಾ ವಾಲಂಟಿಯರ್ ಕೂಡ. ಸೊ ಈ ರೋಲ್ಸ್ ಎಲ್ಲ ನಾನು ಮ್ಯಾನೇಜ್ ಮಾಡಬೇಕು ಅಂದರೆ, ನಾನು ಲೈಕ್ ಎವ್ರಿ ಡೇ ನಾನು ಬಾಡಿ ನರಿಷ್ಮೆಂಟ್ಗೆ ನಾನು ಏನು ಫುಡ್ ತಿಂತೀನಿ, ಅಥವಾ ಹೆಂಗೆ ನಂದು ವಾಟ್ ಎವರ್ ದ ಅದರ್ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀನಿ, ಲೈಕ್ ಮಸ್ಟ್ ಆ್ಯಂಡ್ ಶುಡ್ ಶಾಂಭವಿ ಮಹಾಮುದ್ರಾ ಕ್ರಿಯಾ ಪ್ರಾಕ್ಟೀಸ್ ಎವ್ರಿ ಡೇ ಈಸ್ ದ ಬೂಸ್ಟರ್ ಡೋಸ್. ಓಕೆ, ಅದು ನನಗೆ ಶಕ್ತಿ ಕೊಡುತ್ತೆ ಅದು ಮಾಡೋದಕ್ಕೆ. ಅಂದರೆ ನನ್ನ ರೊಟೀನ್ ನಾನು ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಅದು 100% ತುಂಬ. ಅದಿಲ್ಲ ಅಂದರೆ ನಾನು ಒಂದು ಮೀಲಾದರೂ ಸ್ಕಿಪ್ ಮಾಡೋಕ್ಕೆ ರೆಡಿ, ಬಟ್ ಆ ಡೋಸ್ ಆಫ್ ಆ ಮೆಡಿಟೇಷನ್ ಆಗಿಲ್ಲ ಅಂದರೆ ಆವತ್ತು ನನಗೇನೋ ಕಳೆದೋಗಿದೆ ನನ್ನದು ಲೈಫಲ್ಲಿ, ನಾನು ತುಂಬ ಮಿಸ್ ಮಾಡ್ಕೋದು. ಬಿಕಾಸ್ ಅದರ ಇಂಪ್ಯಾಕ್ಟ್ ನನ್ನ ರೊಟೀನಲ್ಲಿ ತೋರಿಸುತ್ತೆ. ಮೇ ಬಿ ಅವತ್ತು ನನಗೆ ಈ ರೋಲ್ಸ್ ಎಲ್ಲ ಪ್ಲೇ ಮಾಡೋಕ್ಕೆ ಶಕ್ತಿ ಇರಲ್ಲ, ಅಥವಾ ಈಸಿಯಾಗಿ ಬ್ರೇಕ್ಔಟ್ ಆಗ್ತೀನಿ, ಆಮೇಲೆ ನಾನು ಫ್ರಸ್ಟ್ರೇಟ್ ಆಗ್ತೀನಿ. ಸೊ ದಟ್ ವಿಲ್ ಕೀಪ್ ಮೀ ಆವತ್ತು ಆ ಡೇಗೆ ಏನೇನು ಬೇಕು ನನಗೆ ಎನರ್ಜಿ, ಅದು ಸ್ಟೋರ್ ಹೌಸ್, ಪವರ್ ಹೌಸ್ ಥರ. ಸೊ ನಾವು ಡೈಲಿ ಲೈಫಲ್ಲಿ ಒಂದು ರೊಟೀನ್ ಆಗಿಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ಮ್ಯಾನೇಜ್ ದ ಎಂಟೈರ್ ದ ಹೋಲ್ ಡೇ.
ಸೊ ಧ್ಯಾನದ ಮೂಲಕ ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಕೊಂಡ್ರೆ ಜೀವನದಲ್ಲಿ ಎಲ್ಲ ಸರಿ. ವೆರಿ ಈಸಿ. ಅಂದರೆ ಅದರಿಂದ ನಾವು ದೈಹಿಕವಾಗೂ ಕೂಡ ಹೆಲ್ದಿ ಆಗ್ಬೋದು. ಒನ್ಸ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್, ಅಂದರೆ ನಿಮ್ಮ ನಾಲಿಗೆನ ಕಂಟ್ರೋಲ್ ಮಾಡ್ಕೋಬಹುದು ನೀವು, ನಿಮ್ಮ ಲೇಜಿನೆಸ್ನ ಕಂಟ್ರೋಲ್ ಮಾಡ್ಕೋಬಹುದು ನೀವು. ಅದರಿಂದ ಜೀವನ ಪರ್ಫೆಕ್ಟ್ ಆಗತ್ತೆ 100%.